ಸೊ 40 ದಿನದ ಚಿತ್ರೀಕರಣದ ದಿನಗಳು ನಿಮಗೆ. ಸೊ ಹೆಂಗೆ ಅಂದರೆ ರಾಯನ್ ಕ್ಯಾರೆಕ್ಟರ್ ಜೊತೆಗೇನೆ ಇಡೀ ಸಿನಿಮಾ ಪೂರ್ತಿ ಕ್ಯಾರಿ ಆಗುತ್ತಾ ನಿಮ್ಮ ಪಾತ್ರ ಹೇಗಿರುತ್ತೆ? ಫುಲ್ ಲೆಂತ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ನಿಮ್ಮ ಪಾತ್ರನ? ಇಲ್ಲ, ಅದೇ ಒಂದು 40 ಡೇಸ್ ಅಂತಂದ್ರೆ ರಾಯ ಗ್ಯಾಂಗ್ ಜೊತೆ ಮಾತ್ರ ಇರ್ತೀವಿ. ಅದಾದ್ಮೇಲೆ ಮುಂಬೈ ಕಡೆ ಟ್ರಾವೆಲ್ ಆದಾಗೆಲ್ಲ ನಮ್ದಲ್ಲಿ ಎಪಿಸೋಡ್ಸ್ ಎಲ್ಲ ಇರಲಿಲ್ಲ. ಸೊ ಅಲ್ಲಿ ಕೆಲವೊಂದು ಹಿಂದಿ ಆರ್ಟಿಸ್ಟ್ನೆಲ್ಲ ಹಾಕೊಂಡು ಅಲ್ಲಿ ಮಾಡಿಸಿದ್ದಾರೆ. ಆ್ಯಂಡ್ ಮೇಜರ್ ಆಗಿ ನಮ್ದು ಇಲ್ಲಿದ್ದಾಗ ಮಾತ್ರ ನಾವು ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಇದ್ದಾಗ ನಮ್ದು ಶೂಟ್ ಆಗಿದೆ ಸರ್. ಓಕೆ. ಸೊ ಅದನ್ನು ಹೊರತುಪಡಿಸಿ ಈಗ ಯಶ್ ಅವ್ರ ಬಗ್ಗೆ ಕೆಲವೊಂದಷ್ಟು ವಿಷಯ ಹೇಳಿದರೆ, ಮತ್ತು ತುಂಬ ಆ್ಯಕ್ಚುಲಿ ಬಂದಿದ್ದು ಆ ಟೈಮಲ್ಲಿ ಏನೋ ರೀಶೂಟ್ ಮಾಡ್ತಾರಂತೆ. ಈಗ ಯಾವಾಗ ಎಕ್ಸ್ಟೆಂಡ್ ಆಗ್ತಾ ಹೋಯಿತು, ಪೋಸ್ಟ್ಪೋನ್ ಆಗ್ತಾ ಹೋಯಿತು ರಿಲೀಸ್ ಡೇಟ್, ತುಂಬ ರೀಶೂಟ್ ಆಗ್ತಿದೆ ಅದು ಇದು ಅಂತ ಸಿಕ್ಕಾಬಟ್ಟೆ ರೂಮರ್ಸ್ ಬಂತು. ಎಲ್ಲ ವಾಪಸ್ ಎಲ್ಲ ರೈಟಿಂಗ್ ಸ್ಟೇಜಿಂದನೇ ಚೇಂಜ್ ಮಾಡ್ಕೋತಿದ್ದಾರೆ ಹಂಗೆ ಅಂತೆಲ್ಲ. ರೀಶೂಟ್ ಆಗಿದೆ ಸರ್? ಏನು ಕತೆ ಅಂದರೆ ಸರ್ ಇದು ಪ್ಯಾಚ್ ವರ್ಕ್ಸ್ ಅಂತಾರೆ. ಕೆಲವೊಂದು ಸಣ್ಣದು ಕೆಲವೊಂದು ಇದ್ದಾಗ ಪ್ರತಿ ಸಿನಿಮಾನು ಮಾಡಿದೆ ಸರ್. ಟಾಕ್ಸಿಕ್ ಒಂದೇ ಅಲ್ಲ. ಏನಕ್ಕೆ ಅಂತಂದ್ರೆ ಇವಾಗ ಒಂದು ಎಡಿಟಿಂಗ್ ಟೇಬಲ್ ಮೇಲೆ ಕೂತಾಗ ನಮ್ಗೆ ಕೆಲವೊಂದು ಇದಕ್ಕೆ ಕಂಟಿನ್ಯೂಟಿ ಶಾರ್ಟ್ಸ್ ಆಗಿರ್ಬೋದು, ಕೆಲವೊಂದು ಕಂಟಿನ್ಯೂಟಿ ಮಿಸ್ ಆಗಿರ್ಬೋದು. ಸೊ ಆ ಥರ ಟೈಮಲ್ಲಿ ಏನು ಮಾಡ್ತೀವಿ, ಓಕೆ ಒಂದು ಕುಂಬಳಕಾಯಕ್ಕಿಂತ ಮುಂಚೆ ತೆಗೆದ್ಬಿಡ್ತೀವಿ ನಾವು, ಇದನ್ನು ಮಾಡ್ಬಿಡೋಣಪ್ಪ, ಇಲ್ಲಾಂದ್ರೆ ಕಷ್ಟ ಆಗ್ಬಿಡುತ್ತೆ. ಇಲ್ಲ ಅಂತಂದ್ರೆ ಅದಕ್ಕೆ ಲೈನಪ್ಪೇ ಸಿಗಲ್ವಲ್ಲ. ಸೊ ಆ ಒಂದು ಕಾರಣಕ್ಕೆ ಸಣ್ಣ ಪುಟ್ಟ ಪ್ಯಾಚ್ ವರ್ಕ್ ಮಾಡ್ಕೊಂಡಿರ್ಬೋದು. ಅಂಡ್ ಇನ್ನೊಂದು ರೀಶೂಟ್ ಮಾಡೋದಕ್ಕೆ ಏನಕ್ಕೆ ಅಂತಂದ್ರೆ ಇದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ತಾ ಇದಾರೆ, ಹಾಲಿವುಡ್ ಮೂವಿಗೆ ತಗೊಂಡೋಗ್ತಾ ಇದಾರೆ ಅಂದಾಗ ಅವ್ರಿಗೆ ನೋಡ್ಬಿಟ್ಟು ಕನ್ನಡ ಸಿನಿಮಾ ಹಾಕ್ಬಿಟ್ಟು ನೋಡಿ ಅಂತಂದ್ರೆ ಅವ್ರು ನೋಡಲ್ಲ ಸರ್. ನಮ್ಮವ್ರು ಬೇಕಾದ್ರೆ ಇಂಗ್ಲಿಷ್ ಸಿನಿಮಾ ಹಾಕ್ಬಿಟ್ಟು ನೋಡಿ ಅಂದ್ರೆ ನೋಡ್ತಾರೆ. ಸೊ ಅಂತ ಟೈಮಲ್ಲಿ ನಮ್ಮ ಹೆಸರು ಇವಾಗ ನಮ್ಮ ಸಿನಿಮಾನ ಅವ್ರು ಕುತ್ಕೊಂಡು ನೋಡ್ಬೇಕು, ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನೋಡ್ಬೇಕು ಅಂತಂದ್ರೆ ಮಾಡೋ ಚಾನ್ಸಸ್ಗಳು ಇರುತ್ತೆ ಸರ್. ಇವಾಗ ಒಂದ್ ಸಣ್ಣ ಕ್ಲಿಪ್ಗಳು ಮಾಡಿರ್ಬೋದು. ಕೆಲವರು ಹೇಳ್ತಾರೆ 100 ದಿನ ಶೂಟ್ ಮಾಡಿದ್ರು. ಏನು ಅವಶ್ಯಕತೆ ಇದೆ? ಸಿನಿಮಾ ಇವಾಗ ಹೆಸರು ಅಷ್ಟು ಇದಲ್ಲ, ಬುದ್ಧಿ ಇಲ್ದಿರೋಂಥ ಮನುಷ್ಯ ಅಲ್ಲ. ಅವ್ರು ಒಂದ್ಸತಿ ಹೆಜ್ಜೆ ಇಡ್ಬೇಕಾರೆ 1000 ಸತಿ ಯೋಚನೆ ಮಾಡ್ಬಿಟ್ಟು ಹೆಜ್ಜೆ ಇಡ್ತಾರೆ. ಒಂದ್ಸತಿ ಹೆಜ್ಜೆ ಇಟ್ರೆ ಆ ಮನುಷ್ಯ ಹಿಂದೆ ಇಡೋ ಮಾತೇ ಇಲ್ಲ ಸರ್. ಅಷ್ಟು ಪ್ರಿಪೇರ್ಡ್ ಅವಾಗಿಂದ ಅದೇ ಹೇಳ್ತಾ ಇರೋದು, ಹಿ ಈಸ್ ವೆಲ್ ಪ್ರಿಪೇರ್ಡ್. ಸೊ ಪ್ರಿಪೇರ್ ಇಲ್ದೇನೆ ಅವ್ರು ಒಂದು ಹೆಜ್ಜೆನೂ ಮುಂದೆ ಇಡಲ್ಲ ಸರ್. ಸರ್ ನಿಮಗೆ ಈ ಒಂದು ಸಿನಿಮಾ ಒಂದು ಒಳ್ಳೆ ತುಂಬ ದೊಡ್ಡ ಪ್ಲ್ಯಾಟ್ಫಾರ್ಮ್, ಅಂದರೆ ಒಂದು ಗ್ಲೋಬಲ್ ಆಡಿಯನ್ಸ್ಗೆ ನೀವು ಇಂಟ್ರೊಡ್ಯೂಸ್ ಆಗೋದಕ್ಕೆ ನಿಮ್ಮ ಪಾತ್ರ. ಸೊ ಯಾವ ಥರ ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ? ಈ ಸಿನಿಮಾ ಯಾವ ರೀತಿ ಆಗುತ್ತೆ ಅಂದರೆ ನಿಮಗೆ ಎಸ್ಪೆಷಲಿ, ಪ್ಲಸ್ ಇದಾದ ನಂತರ ಯಾವ ರೀತಿ ಆಪರ್ಚುನಿಟಿ ಸಿಗ್ಬಹುದು ಅನ್ನೋ ನಂಬಿಕೆ ಇದೆ ನಿಮಗೆ? ಸರ್ ನನಗೆ ಇದು ಹೆಸರು ಜೊತೆ ಒಂದು ಮಾತಾಡೋದು ಕಾನ್ವರ್ಸೇಷನ್ ಹೇಳ್ತೀನಿ. ಅವ್ರು ಯಾವಾಗ ಹೇಳಿದ್ನಲ್ಲ ನಾನು ಅವಾಗ ಹಾಗೇನೆ ಬರ ಇಲ್ಲೇ ಏನೋ ಮಾಡ್ತಾ ಇದೆಯಾ ಅಂತೆಲ್ಲ ಕೇಳಿದಾಗ ನಾವು ಹೇಳ್ತಾ ಇದ್ವಿ ಸರ್, ಸುಮ್ಮನೆ ಮಾತಾಡ್ತಾ ಅಣ್ಣ ಇದು ಈ ಸಿನಿಮಾ ನಮ್ಗೆ ಒಳ್ಳೆ ಪ್ರೊಫೈಲ್ ಸಿಗುತ್ತೆ ಅಣ್ಣ, ನಿಮ್ಮ ಜೊತೆ ಇದು ಮಾಡ್ಬಿಟ್ರೆ ತುಂಬ ಸುಮ್ಮನೆ ಸೈಡಲ್ಲಿ ಕಾಣಿಸ್ಕೊಂಡ್ರು ದೊಡ್ಡ ಪ್ರೊಫೈಲು. ನಾನು ನಮ್ಗೆ ಅವತ್ತೇ ಗೊತ್ತಾಗಿತ್ತು ಈ ಸಿನಿಮಾ ಒಂದು 2-3 ದಿನ ಇವಾಗ ಹೇಳಿದೆ ಸ್ಟಾರ್ಟಿಂಗಲ್ಲಿ ನಮ್ಗೆ ಅದು ಬೇರೆ ಎಲ್ಲ ಸಿನಿಮಾನು ಥರನೇ ಟಾಕ್ಸಿಕ್ ಒಂದಾಗಿತ್ತು. ಬಟ್ ಅಲ್ಲಿ ವರ್ಕ್ ಮಾಡ್ತಾ ನಾವು ಅಲ್ಲಿ ಅವ್ರ ಜೊತೆ ಹೋದಾಗ ನಾನೇ ಹೇಳ್ತಾ ಇದ್ದೆ ಸರ್ ತುಂಬ ದೊಡ್ಡ ಪ್ರೊಫೈಲ್ ಆಗುತ್ತೆ ಸರ್ ನಮಗಿದು ಅಂತ. ಸೊ ಈ ಪ್ರೊಫೈಲು ಇವಾಗ ನೀವು ಇವಾಗ ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಆ ಪ್ರೊಫೈಲೇ ಕಾರಣ. ಸೊ ಅಷ್ಟು ದೊಡ್ಡ ನನಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದೆ. ಈ ಒಂದು ಪ್ಲಾಟ್ಫಾರ್ಮ್ನ ಬಳಸ್ಕೊಂಡು ನಮ್ಮ ಹಿಂದೆ ಕೆಲವೊಂದು ಏನೇನು ಡ್ರೀಮ್ ಪ್ರಾಜೆಕ್ಟ್ಸ್ಗಳಂತ ಇರಿದ್ವಿ. ಆ್ಯಂಡ್ ನಾವು ಬೇರೆ ಸಿನಿಮಾಗಳಿಗೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ, ಒಂದೊಂದು ಕತೆಗೆ ಕಷ್ಟಪಟ್ಟಿರ್ತೀವಿ, ಈ ಸಿನಿಮಾ ಮಾಡಬೇಕು ಅಂತ ಅಂದಿರ್ತೀವಲ್ವ, ಆ ಸಿನಿಮಾನ ಈ ಟಾಕ್ಸಿಕ್ ವೇದಿಕೆ ಮೂಲಕ ಟಾಕ್ಸಿಕ್ ಅನ್ನೋ ಒಂದು ನಾವು ಮಾಡಿದ್ದೀವಿ ಅನ್ನೋ ಒಂದು ಪ್ರೊಫೈಲ್ ಇಟ್ಕೊಂಡು ನಾವು ಆ ಸಿನಿಮಾಗಳನ್ನ ಅನೌನ್ಸ್ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿದ್ದೀವಿ ಸರ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.